ವಿಶ್ವ ಪರಿಸರ ದಿನಾಚರಣೆಯ ಅಂಗವಾಗಿ ಕರ್ನಾಟಕ ರಾಜ್ಯ ಮಾನವ ಮತ್ತು ಪರಿಸರವಾದಿಗಳ ಸಂಘದ ವತಿಯಿಂದ ವೇಣುಗೋಪಾಲ್ ಪರಿಸರರವರ ಅಧ್ಯಕ್ಷತೆಯಲ್ಲಿ ದಿ ನೇಚರ್ ಪತ್ರಿಕೆ ಹಾಗೂ ಪರಿಸರ ನ್ಯೂಸ್ ಬಳಗದಿಂದ ಗೋವಿಂದರಾಜನಗರದ ಅನೇಕ ಭಾಗಗಳಲ್ಲಿ ಅಂಬೇಡ್ಕರ್ ಪಾರ್ಕ್ ಸ್ಟೇಡಿಯಂ ಸೇರಿದಂತೆ ಡಾಕ್ಟರ್ ರಾಜ್ಕುಮಾರ್ ವಾರ್ಡ್ ಹಾಗೂ ಅಗ್ರಹಾರ ದಾಸರಹಳ್ಳಿ ವಾರ್ಡ್ನಲ್ಲಿ ಪರಿಸರ ಸಂರಕ್ಷಣೆ ಕುರಿತು ಕಾರ್ಯಕ್ರಮ ನಡೆಯಿತು. ಈ ಸಂದರ್ಭದಲ್ಲಿ ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಜೂನ್ ತಿಂಗಳ ಅವಧಿಯಲ್ಲಿ 1,000 ಗಿಡಗಳನ್ನು ನೆಡುವ ಕಾರ್ಯಕ್ರಮಕ್ಕೆ ವೇಣುಗೋಪಾಲ್ ಪರಿಸರರವರ ನೇತೃತ್ವದಲ್ಲಿ ಚಾಲನೆ ನೀಡಲಾಯಿತು. ವಾರ್ಷಿಕ ಪ್ರತೀತಿಯಂತೆ ಪ್ರತಿ ವರ್ಷ ಬರ್ತಕ್ಕಂಥ ಹಸಿರು ಹಬ್ಬ ಏನದು ಆ್ಯಕ್ಚುಲಿ ಒಂದು ದಿನಕ್ಕೆ ಮಾಡಿ ಮುಗಿಸೋದಲ್ಲ. ಈ ಹಬ್ಬನ ನಾವು ಪ್ರತಿನಿತ್ಯ ಕೂಡ ನಾವು ಇದು ನಿತ್ಯೋತ್ಸವ ಥರ ನಾವು ಸಸಿ ನೆಡೋ ಕಾರ್ಯಕ್ರಮ ಮಾಡ್ಕೊಂಡು ಬರಲೇಬೇಕು. ಯಾಕಂದರೆ ಪ್ರಪಂಚದಾದ್ಯಂತ ಜನಸಂಖ್ಯೆ ಹೆಚ್ಚಾಗ್ತಾಯಿದೆ. ಇವತ್ತು ಭಾರತದ ಜನಸಂಖ್ಯೆ ಹೆಚ್ಚು ಕಡಿಮೆ 140 ಕೋಟಿ ಮೇಲಿದೆ. ಸಾಮಾನ್ಯವಾಗಿ ಇನ್ನೂ ಜಾಸ್ತಿ ಆಗ್ತಾಯಿದೆ ಅಂತ ಅನ್ಕೋತಾ ಇದ್ದೀವಿ ನಾನು. ಬಟ್ ಈ ದಿನಗಳಲ್ಲಿ ನಾವು ಹಸಿರು ಹಬ್ಬನ ನಾವು ಯಾಕೆ ಮಾಡಬೇಕಂದ್ರೆ ಹಸಿರು ನಶಿಸಿ ಹೋಗ್ತಾರೋ ಈ ಜಾಗದಲ್ಲಿ ಕೈಗಾರಿಕೀಕರಣ ಮತ್ತು ನಾಗರೀಕರಣ ಇವು ಎರಡರುಗಳಿಂದ ನಾವು ಏನಾಗ್ತಾಯಿದೆ ಉಸಿರಾಡಲಿಕ್ಕೆ ನಮಗೆ ಸಂಕಟ ಆಗ್ತಾಯಿದೆ. ಪ್ರತಿ ಜೀವಿಗಳಿಗೂ ಪ್ರತಿ ಮನುಷ್ಯರಿಗೂ ಜೈವಿಕ ವೈವಿಧ್ಯತೆಗೆ ಇಲ್ಲಿ ಉಸಿರಾಡಲಿಕ್ಕೆ ಮತ್ತು ಬದುಕನ್ನು ಕಟ್ಟಲಿಕ್ಕೆ ಅವಕ್ಕೆ ಅವಕಾಶ ಇದೆ. ಈ ಅವಕಾಶಗಳನ್ನ ನಾವು ಹಾಳು ಮಾಡಬಾರ್ದು. ಮುಂದಿನ ಜನಾಂಗಕ್ಕೆ ನಾವು ಕೊಡುವಂಥ ಒಂದೇ ಒಂದು ಉಡುಗೊರೆ ಅಂದರೆ ನಾವು ಒಳ್ಳೆಯ ವಾತಾವರಣ ಮತ್ತು ಈ ಸ್ವಚ್ಛ ಪರಿಸರಗಳು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಇದನ್ನು ನಮ್ಮ ದಿ ನೇಚರ್ ಮತ್ತು ಪರಿಸರ ನ್ಯೂಸ್ ಮತ್ತು ವತಿಯಿಂದ ನಾವೆಲ್ಲ ನಮ್ಮ ಗೋವಿಂದರಾಜನಗರದಲ್ಲಿ ಸತತವಾಗಿ ಇಂದಿನಿಂದ ಒಂದು ತಿಂಗಳುಗಳ ಕಾಲ ಪರಿಸರ ಮಾಹೆ ಅಂತ ನಾವು ಆಚರಣೆ ಮಾಡ್ತಾಯಿದ್ದೀವಿ. ಗೋವಿಂದರಾಜನಗರ ವಿಜಯನಗರದಲ್ಲಿ ಸತತವಾಗಿ ನಾವು ಹೆಚ್ಚು ಕಡಿಮೆ 1,000 ಸೊಸಿನ ಇಂದಿನಿಂದ ಚಾಲೂ ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ ಸ್ನೇಹಿತರು ಎಲ್ಲ ಇದ್ದಾರೆ. ನಮ್ಮ ಯತೀಶ್ ಇದ್ದಾರೆ, ನರಸಿಂಹಮೂರ್ತಿ ಇದ್ದಾರೆ, ಲಕ್ಕಣ್ಣವ್ರಿದ್ದಾರೆ, ಮಂಜುನಾಥ್ ಇದ್ದಾರೆ, ರಾಜಶೇಖರ್ ಇದ್ದಾರೆ, ನಮ್ಮ ಮಹಿಳಾ ಪದಾಧಿಕಾರಿಗಳಿದ್ದಾರೆ, ನಮ್ಮ ಅಧ್ಯಕ್ಷ ಹನ್ಮೇಗೌಡ ಇದ್ದಾರೆ, ಪುರುಷೋತ್ತಮ್ ಇದ್ದಾರೆ, ನಾವೆಲ್ಲ ಧನುವರಿದ್ದಾರೆ, ಗೋದಾವರಿ ಅವರಿದ್ದಾರೆ, ಒಳ್ಳೆಯಮ್ಮನವರಿದ್ದಾರೆ, ಎಲ್ಲರೂ ಸೇರಿಕೊಂಡು ವಿಜಯಕುಮಾರ್ ಅವರಿದ್ದಾರೆ. ನಾವು ಸತತವಾಗಿ ನಾವು ಇಂದಿನಿಂದ ನಾವು ಒಂದಿನಕ್ಕೋಸ್ಕರ ಮಾಡ್ತಾಯಿಲ್ಲ, ಸುಮಾರು 15-20 ವರ್ಷದಿಂದ ಇಲ್ಲಿ ನೋಡ್ತಾ ಇದ್ದೀರಿ. ಇವೆಲ್ಲ ನಾವು ಇಲ್ಲಿ ಇದೇ ಜಾಗದಲ್ಲಿ ನಾವು ಪ್ರತಿ ವರ್ಷ ಕೂಡ ಪರಿಸರ ಉತ್ಸವನ ಮಾಡ್ಕೊಂಡು ಬರ್ತಾಯಿದ್ದೀವಿ ನಾವು. ಅದರಂತೆ ಈ ದಿನ ಕೂಡ ನಾವು ಸಸಿನ ನೆಡೋದ್ರ ಮುಖಾಂತರ ಸಾರ್ವಜನಿಕರಿಗೆ ಮತ್ತು ಶಾಲಾ ಮಕ್ಕಳಲ್ಲಿ ಜಾಗೃತಿಯನ್ನುಂಟು ಮಾಡುವಂಥ ವ್ಯವಸ್ಥೆನ ಮಾಡ್ಕೊಂಡು ಬರ್ತಾಯಿದ್ದೀವಿ. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ 1,000 ಸಸಿಯನ್ನು ನೆಡ್ತಾಯಿದ್ದೀವಿ. ಕಳೆದ ವರ್ಷ ಫ್ರೀಡಮ್ ಪಾರ್ಕು, ಅದರ ಹಿಂದಿನ ವರ್ಷ ನಾವು ಇದು ನಮ್ಮ ಜಾನಭಾರತಿ ಕ್ಯಾಂಪಸ್ ಜೊತೆಗೆ ನಮ್ಮ ಮಧುಗಿರಿ ಪ್ರದೇಶದಲ್ಲಿ ಕೂಡ ನಾವು ಪ್ಲಾಂಟೇಶನ್ ಮಾಡ್ಕೊಬಂದು ಪ್ರತಿ ವರ್ಷವಂತೆ ನಾವು ನಮ್ಮ ಬ್ಯಾನರಿಂದ ಪರಿಸರ ನ್ಯೂಸ್ ಮತ್ತು ದಿ ನೇಚರ್ ಮತ್ತು ಇನ್ನು ಈ ಬ್ಯಾನರಿಂದ ವೇಣುಗೋಪಾಲ್ ಪರಿಸರ ನಾನು ಪ್ರತಿ ವರ್ಷ ಸಾಮಾನ್ಯ ನನ್ನ ಸ್ನೇಹಿತರೆಲ್ಲ ಜೊತೆಲೇ ಬರ್ತಾಯಿದ್ದಾರೆ. ನಾವೆಲ್ಲ ಸಹಗೂಡಿ ನಮ್ಮ ಎಲ್ಲ ಸಂಘಟನೆಗಳನ್ನ ಪರಿಸರ ಸಂಘಟನೆಗಳನ್ನ ಜೊತೆಲಿ ಇಟ್ಕೊಂಡು ನಾವು ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಹೋಗ್ತಾಯಿದ್ದೀವಿ. ಈ ಕಾರ್ಯಕ್ರಮ ಇವತ್ತು ಕೂಡ ಯಶಸ್ವಿಯಾಗಿದೆ. ಸರ್, ಬೆಂಗಳೂರು ನಗರದಲ್ಲಿ ಮೆಟ್ರೋ ಬಂದ ಮೇಲೆ ಮತ್ತು ವೈಟ್ ಟ್ಯಾಪಿಂಗ್ ಆರಂಭ ಆದಮೇಲೆ ಬೆಂಗಳೂರಲ್ಲಿ ಸಾಕಷ್ಟು ಮರಗಿಡಗಳನ್ನ ಕಡಿದಿದ್ದಾರೆ, ಮತ್ತೆ ಅವು ಮರುಸ್ಥಾಪನೆ ಆಗ್ತಾ ಇಲ್ಲ ಅಂತಕ್ಕಂಥ ಒಂದು ಆರೋಪ. ಪರಿಸರ ಪ್ರೇಮಿಯಾಗಿ ಏನು ಹೇಳ್ತೀವಿ? ಬೆಂಗಳೂರಿನಲ್ಲಿ ಮೆಟ್ರೋ ಬಂದಾಗ ಆ್ಯಕ್ಚುಲಿ ಅದನ್ನು ಇಡೀ ಬೆಂಗಳೂರಿಗೆ ಸಂಬಂಧಪಟ್ಟಂತೆ ಕೆಲವು ಭಾಗಕ್ಕೆ ಸಂಬಂಧಪಟ್ಟಂತೆ ಮಾತ್ರ 6,000 ಚಿಲ್ಲರೆ ಮರಗಳನ್ನ ಕಡಿದ್ರು. ಅವ್ರು ಹಾಕಿದ್ದೇನು ಬೇರೆ ಕಡೆ ನಾವು ಇಂಪ್ಲಿಮೆಂಟೇಷನ್ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರು ಯಾವುದೂ ಮಾಡಿಲ್ಲ. ಆಗ ರಾಕೇಶ್ ಸಿಂಗ್ ಅವರಿದ್ದರು, IAS ಕ್ಯಾಡರ್ ಇದ್ದರು, ಅವರು ಕೂಡ ಭರವಸೆ ಕೊಟ್ಟಿದ್ದರು. ತದನಂತರ ಏನಾಯಿತು, ಇವರು ಬೇರೆ ಕಡೆಗಳನ್ನ ಪ್ಲಾಂಟೇಷನ್ ಮಾಡ್ತೀವಿ ಅಂತೇಳಿ ಈಶ್ವರ್ ಖಂಡ್ರೆ ಅವರು ನಮ್ಮ ಮಾಗಡಿ ರೋಡ್ನಲ್ಲಿ ಮತ್ತು ನಮ್ಮ ಇಲ್ಲಿ ಇನ್ನೊಂದು ಕಗ್ಲಿಪುರ, ಸೊ ಅಲ್ಲಿ ಒಂದೇ ಜಾಗದಲ್ಲಿ ನಾವು ಸತತವಾಗಿ ಪ್ಲಾಂಟೇಷನ್ ಮಾಡ್ತೀವಿ, 5,000 ಮಾಡ್ತೀವಿ, 10,000 ಮಾಡ್ತೀವಿ ಅಂತೇಳಿ ಮಾಡಿದರು. ಆ ಕಾರ್ಯಕ್ರಮಗಳು ಜಾರಿಗೊಂಡವು. ಬಟ್ ಅದ ನಂತರ ಅದನ್ನು ಮೇಂಟೈನ್ ಮಾಡೋದು ಒಂದು ನಮ್ಮ ಸರ್ಕಾರಿ ವ್ಯವಸ್ಥೆ ಇಲ್ಲೆಲ್ಲೋ ಲೋಪ ಕಾಣ್ತಾ ಇದೆ ಅಂದ್ಕೊಳ್ತೀನಿ ನಾನು. ಯಾಕೆಂದರೆ ಬೆಂಗಳೂರಿನಲ್ಲಿ ಮೆಟ್ರೋ ಈ ಮೊನ್ನೆ ಮಳೆ ಬಂದಾಗ ಪ್ರತಿ ವಿಧಾನಸಭಾ ಕ್ಷೇತ್ರದಲ್ಲಿ 1,500 2 ಸಾವಿರ ಮರಗಳು ಬಿದ್ದೋಗಿದ್ದಾವೆ ಮತ್ತು ಕಟ್ಟಾಗಿದ್ದಾವೆ, ಕೊಂಬೆ ರಂಬೆಗಳು ಹಾಳಾಗಿದ್ದಾವೆ. ಅದನ್ನು ಪುನರ್ನಿರ್ಮಾಣ ಮಾಡಬೇಕಾಗ್ತದೆ. GBNಲ್ಲಿ ಬರ್ತಕ್ಕಂಥ ನಮ್ಮ ಆಯುಕ್ತರು ಈ ಬಗ್ಗೆ ಎಚ್ಚೆತ್ತುಕೊಳ್ಬೇಕು. ಬೆಂಗಳೂರು ನಗರೀಕರಣ, ಹಸಿರು ನಗರೀಕರಣವಾಗಬೇಕು. ಪ್ರಪಂಚದಂತ ಬೆಂಗಳೂರಿಗೊಂದು ಹೆಸರಿದೆ. ಬೆಂಗಳೂರು ವಾತಾವರಣ ಹಾಳು ಮಾಡಬೇಡಿ.
ಈ ಪ್ರಾಮುಖ್ಯತೆಯನ್ನು ನಾವು ಪ್ರತಿ ವರ್ಷ ನಾವು ಪರಿಸರ ಹಬ್ಬನ ನಾವು ಮಾಡ್ಕೊಂಬರ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೂಡ ಒಂದೊಂದು ವಿಧಾನಸಭಾ ಕ್ಷೇತ್ರದಲ್ಲಿ ಸೇರಿಕೊಂಡಂಗೆ ರಾಜ್ಯಾದ್ಯಂತ ನಾನು ಮಾಡಿದ್ದೀನಿ. ಈಗಾಗಲೇ ನನ್ನ ಒಂದು ನೇಚರ್, ನನ್ನ ಮ್ಯಾಗ್ಝಿನ್ನು, ನನ್ನ ಪರಿಸರ ನ್ಯೂಸ್ಗಳು ರಾಜ್ಯಾದ್ಯಂತ ನಾವು ಕಾರ್ಯಕ್ರಮ ನಂಬ್ಕೊಂಡು ಮಾಡ್ತಾಯಿದ್ದೀವಿ. ಈ ದಿನ ಇದ್ರ ಜೊತೆಗೆ ಜಲ ಸಂರಕ್ಷಣೆ ಕೂಡ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ.